ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶವಂತ್. ಇವತ್ತಿನ ಈ ವಿಡಿಯೋದಲ್ಲಿ ಅಂದರೆ ಡೆಲಿವರಿ ಜಾಬ್ ಏನಾದ್ರು ಮಾಡ್ತಾ ಇದ್ದೀವಿ ನಾವು ಅಂತ ಅಂದರೆ ಒಂದು ಚೂರು ಕೂಡ ಸೇಫ್ಟಿ ಇಲ್ಲ ಅನ್ನೋದಕ್ಕೆ ಒಂದು ಉದಾಹರಣೆಯಾಗಿ ಒಂದು ವಿಡಿಯೋ ಸಿಕ್ಕಿದೆ. ಆ ವಿಡಿಯೋನು ಕೂಡ ನಾನು ಪ್ಲೇ ಮಾಡ್ತೀನಿ. ಈಗ ರೀಸೆಂಟಾಗಿ ಏನಪ್ಪ ಆಗಿದೆ ಅಂತ ಅಂದರೆ ಇದು ಬೆಂಗಳೂರು ಇಂದಿರಾನಗರದಲ್ಲಿ ನಡೆದಿರುವಂಥ ಘಟನೆ. ಮೊದಲನೇದಾಗಿ ಏನು ಅಂತ ಅಂದರೆ ಈಗ ತುಂಬ ಜನ ಡೆಲಿವರಿ ಪಾರ್ಟ್ನರ್ಸ್ ಏನು ಮಾಡ್ತಾರೆ ಅಂತ ಅಂದರೆ ಬೆಳಗ್ಗೆ ಹೊತ್ತು ತುಂಬ ಟ್ರಾಫಿಕ್ ಇದೆ, ಜೊತೆಯಲ್ಲಿ ಬಿಸಿಲು ಎಷ್ಟಿದೆ ಅಂತ ಗೊತ್ತು. ಅಂದರೆ 2 ಅವರ್ ಕೆಲಸ ಮಾಡೋಕ್ಕಾಗಲ್ಲ. ಮಧ್ಯಾಹ್ನದ ಹೊತ್ತು ಹೆಲ್ಮೆಟಲ್ಲೆಲ್ಲ ತಲೆಯಲ್ಲೆಲ್ಲ ನೀರು ಇಳಿತಾನೆ ಇರುತ್ತೆ. ಅಷ್ಟೊಂದು ಕ್ಲೈಮೇಟು ಅಷ್ಟು ಬಿಸಿ ಇದೆ ಸಮ್ಮರ್ ಇರೋದ್ರಿಂದ. ಅದರಿಂದಾಗಿ ಕೆಲವೊಬ್ಬರು ಏನು ಮಾಡ್ತಾರೆ ಅಂತ ಅಂದರೆ ಆಲ್ಮೋಸ್ಟ್ ತುಂಬ ಜನ ಒಂದು ನೈಟ್ ಶಿಫ್ಟ್ ಮಾಡೋಣ, ಏನಕ್ಕೆ ಅಂತ ಅಂದರೆ ಈ ಬಿಸಿಲಲ್ಲೆಲ್ಲ ಯಾರಪ್ಪ ಮಾಡ್ತಾರೆ, ಈ ಟ್ರಾಫಿಕ್ ಕಿರಿಕಿರಲ್ಲ ಅಂತ ಹೇಳ್ಬಿಟ್ಟು ಆ ನೈಟ್ ಜಾಬ್ನ ಅವರು ಸೆಲೆಕ್ಟ್ ಮಾಡ್ಕೊಳ್ತಾರೆ. ಅಂತ ಅಂದರೆ ನೈಟ್ ಹೊತ್ತು ವರ್ಕ್ ಮಾಡೋ ಥರ ಅವರು ಸೆಲೆಕ್ಟ್ ಮಾಡ್ಕೊತಾರೆ. ಬಟ್ ರಿಸ್ಕ್ ಎಷ್ಟಿದೆ ಅಂತ ಅಂದರೆ ಈಗ ಒಂದು ವೀಡಿಯೋ ಪ್ಲೇ ಮಾಡ್ತೀನಿ ನಾನು ನಿಮಗೆ. ಫಸ್ಟು ಮೊದಲನೇದಾಗಿ ವೀಡಿಯೋ ನೋಡ್ಕೊಂಬನ್ನಿ, ಆಮೇಲೆ ಅದ್ರ ಬಗ್ಗೆ ನಾವು ಮಾತಾಡೋಣ. ನೋಡಿ, ವೀಡಿಯೋನು ಕೂಡ ಇವಾಗ ಸ್ಕ್ರೀನಲ್ಲಿ ಹಾಕಿರ್ತೀನಿ. ಅಂದರೆ 12ನೇ ತಾರೀಕು ನಡೆದಿರುವಂಥದ್ದು ಇದು. ನೋಡಿ, 3 ಜನ ಬಂದರು. 3 ಜನ ಬಂದು ಅಡ್ಡ ಹಾಕ್ಬಿಟ್ಟು ಇವಾಗ ಬೈಕಲ್ಲಿರುವಂಥ ಮೊಬೈಲ್ ಸ್ಟ್ಯಾಂಡಲ್ಲಿರುವಂಥ ಮೊಬೈಲ್ನಾಗ ಅವರು ಕಿತ್ಕೊಳ್ತಾ ಇದ್ದಾರೆ. ಮೊಬೈಲ್ನ ಕೂಡ ಕಿತ್ಕೊಂಡ್ರು. ಪಾಸ್ವರ್ಡ್ ಏನು ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ. ಅವರು ಹೊಡಿತಾ ಇದ್ದಾರೆ. ಅವ್ರು 3 ಜನ ಇದ್ದಾರೆ. ಅವನು ಒಬ್ಬ ಹೋಗಿ ಏನು ಮಾಡೋಕ್ಕಾಗುತ್ತೆ ಹೇಳಿ. ನೋಡಿ, ಜೋಬೆಲ್ಲ ಚೆಕ್ ಮಾಡ್ತಾರೆ. ಕಾರ್ಡ್ ಇದೆಯಾ, ಫೋನ್ ಪೇ ಏನಿದೆಯಾ ಅಂತ ನೋಡಿ, ಅದರಲ್ಲಿ ಹಿಂದೆಗಡೆ ಕೂತ್ಕೊಂಡಿರೋನು ಫೋನ್ ಪೇ ನಂಬರ್ ಏನಿದೆಯೋ, ಫೋನ್ ಪೇ ನಂಬರ್ ಅಂತ ಅಂದರೆ ಏನು ಲಾಕ್ ಇದೆಯೋ ಅದನ್ನು ಕೂಡ ಈಸ್ಕೊಂಡಿದ್ದಾರೆ. ಅಂತ ಅಂದರೆ ಫೋನ್ ಪೇ ನೀವು ಎಷ್ಟೇ ಅಮೌಂಟ್ ಇಕ್ಕಿದ್ರು ಕೂಡ ಇವಾಗ ನಿಮ್ಮದು ಅದನ್ನು ಅವರು ಎತ್ಕೊಂಡ್ಬಿಡ್ತಾರೆ. ಮೊದಲನೇದಾಗಿ ಏನಪ್ಪ ಅಂತ ಅಂದರೆ ನನಗೆ ಸಿಕ್ಕಂಥ ವೀಡಿಯೋ ಇದೆ ಅಂತ ಅಂದರೆ ತುಂಬ ನಾಯ್ಸ್ ಇದೆ. ಅಂದರೆ ಬ್ಯಾಕ್ಗ್ರೌಂಡಲ್ಲೆಲ್ಲ ಅವ್ರು ಏನು ಮಾತಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅಷ್ಟು ನೀಟಾಗಿ ಕ್ಲಿಯರಾಗಿ ಗೊತ್ತಾಗ್ತಾ ಇಲ್ಲ. ನಾನು ವೀಡಿಯೋ ಸಿಕ್ಕಾದ್ಮೇಲೆ ಅದನ್ನು ಸ್ವಲ್ಪ ಎಡಿಟ್ ಮಾಡಿ, ಸ್ವಲ್ಪ ನಾಯ್ಸ್ ಎಲ್ಲ ರೆಡ್ಯೂಸ್ ಮಾಡಿ, ಜೊತೆಯಲ್ಲಿ ವಾಯ್ಸ್ ಎಲ್ಲ ನೀಟಾಗಿ ನಿಮಗೆ ಕೇಳಿಸ್ಲಿ, ಅಂದರೆ ಅವ್ರು ಏನೇನು ಮಾತಾಡಿದರೆ ಅದೆಲ್ಲ ಕೇಳಿಸ್ಲಿ ಅಂತ ಹೇಳ್ಬಿಟ್ಟು ನಾನು ಕೂಡ ಒಂದು ಸ್ವಲ್ಪ ಎಫರ್ಟ್ ಹಾಕ್ಬಿಟ್ಟು ಅದನ್ನು ಎಡಿಟ್ ಮಾಡಿ ಸ್ವಲ್ಪ ವಾಯ್ಸ್ನ ಎನ್ಹಾನ್ಸ್ ಮಾಡಿಬಿಟ್ಟು ಒಂದು ವೀಡಿಯೋ ಕೂಡ ನಾನು ಹಾಕಿದ್ದೀನಿ. ಈ ವಿಡಿಯೋನ ನೀವು ನೋಡ್ಕೊಂಬನ್ನಿ, ಅಂದರೆ ಏನೇನು ಮಾತಾಡಿದ್ರೆ ಅಂತ ಹೇಳ್ಬಿಟ್ಟು ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಗೈಸ್, ನೋಡಿದ್ರಲ್ವಾ ಇವಾಗ ವೀಡಿಯೋ ನೋಡ್ಕೊಂಬಂದಿರಾ ಅಂತ ಅಂದರೆ 3 ಜನ ಬಂದು ಅಂದರೆ ಮಾಸ್ಕ್ ಹಾಕೊಂಬಂದಿದ್ದಾರೆ. ಜೊತೆಯಲ್ಲಿ ಆ ಗಾಡೀಲಿ ನಂಬರ್ ಪ್ಲೇಟೇ ಇಲ್ಲ. ನಂಬರ್ ಪ್ಲೇಟ್ ತೆಗೆದ್ಬಿಟ್ಟು ಆರಾಮಾಗಿ ಓಡಾಡ್ತಾ ಇರ್ತಾರೆ. ಆ ನಂಬರ್ ಪ್ಲೇಟ್ ತೆಗೆದ್ಬಿಟ್ಟಿರೋದ್ರಿಂದ ಈಗ ಏನಂತ ಹೇಳ್ತೀರಾ, ಈಗ CCTV ರೆಕಾರ್ಡ್ ಆಗಿದೆ. CCTV ರೆಕಾರ್ಡ್ ಆಗಿದ್ರು ಕೂಡ ಅಲ್ಲಿ ನಂಬರ್ ಇಲ್ದಿರೋ ಕಾರಣ ಯಾರನ್ನು ಕೂಡ ಟ್ರ್ಯಾಕ್ ಮಾಡೋಕ್ಕಾಗಲ್ಲ. ಯಾರ ಮೇಲೆ ಅಂತ ಕಂಪ್ಲೇಂಟ್ ಮಾಡ್ತೀರಾ, ಯಾರ ಮೇಲೆ ಅಂತ ರೈಸ್ ಮಾಡ್ತೀರಾ, ಏನು ಮಾಡಿದ್ರು ಕೂಡ ಅಲ್ಲಿ ವೇಸ್ಟೇ ಆಗುತ್ತೆ. ಏನಕ್ಕೆ ಅಂತ ಅಂದರೆ ಅಲ್ಲಿ ಅವರು ಪ್ರಿಪೇರ್ ಆಗಿ ಬಂದಿದ್ದಾರೆ. ಅಂತ ಅಂದರೆ ಅವರು ರಾಬ್ರಿ ಮಾಡಬೇಕು ಅಂತಲೇ ಬಂದಿದ್ದಾರೆ. ಅದೇ ಉದ್ದೇಶದಿಂದ ಅವ್ರು ಏನು ಮಾಡಿದ್ದಾರೆ ಅಂತ ಅಂದರೆ ರಾಬ್ರಿ ಮಾಡಿದ್ದಾರೆ. ಇನ್ನೊಂದೇನು ಅಂತ ಅಂದರೆ ಈ ಡೆಲಿವರಿ ಜಾಬ್ ಮಾಡೋರೆ ಅವ್ರಿಗೆ ಈಸಿ ಟಾರ್ಗೆಟು. ಏನಕ್ಕೆ ಅಂತ ಅಂದರೆ ಎಲ್ಲೋ ಹೋಗ್ತಾ ಇರ್ತಾರೆ. ಈಗ ಟೈಮ್ ಎಷ್ಟು ನೋಡಿ, ಮಧ್ಯರಾತ್ರಿ 1 ಕಾಲಾಗಿದೆ. ಮಧ್ಯರಾತ್ರಿ 1 ಕಾಲಿಗೆ ಯಾರೂ ಕೂಡ ಎದ್ದಿರಲ್ಲ, ಎಲ್ಲ ಮಲ್ಕೊಂಡಿರ್ತಾರೆ. ಯಾರು ಬರ್ತಾರಲ್ಲಿ ಯಾರು ಕೂಡ ಅವರ ಹೆಲ್ಪಿಗೂ ಬರಲ್ಲ, ಏನಕ್ಕೂ ಬರಲ್ಲ. ಅದರಿಂದಾಗಿ ಏನು ಮಾಡ್ತಾರೆ ಅಂತ ಅಂದರೆ ಅವರೊಂದು ಈಸಿ ಟಾರ್ಗೆಟ್ ಆಗಿರ್ತಾರೆ. ಅದರಿಂದ ಈಸಿ ಟಾರ್ಗೆಟ್ ಮಾಡ್ಕೊಂಡು ಏನು ಮಾಡ್ತಾರೆ ಅಂತ ಅಂದರೆ ನೋಡಿ, ಹೋಗ್ತಿದ್ದಂಗೆ ಮೊಬೈಲ್ ಕಿತ್ಕೊಂಡ್ರು. ಮೊಬೈಲ್ ಕಿತ್ಕೊಂಡ್ಮೇಲೆ ಫೋನ್ಪೇಯಲ್ಲಿ ಇರುವಂಥ ದುಡ್ಡೆಲ್ಲ ಅವರು ಈಗ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡ್ತಾರೆ.
ಅಂದರೆ ಅಲ್ಲಿ ಏನಾಗುತ್ತೆ ಅಂತಂದರೆ ಆ ಸಿಚುವೇಷನಲ್ಲಿ ನಿಮ್ಮನ್ನ ನೀವು ಊಹೆ ಮಾಡ್ಕೊಳ್ಳಿ. ಅಂತಂದರೆ ನಾವೇನಾರು ಆ ಸಿಚುವೇಷನ್ ಇದ್ದರೆ ಯಾವ ರೀತಿ ಮಾಡ್ಬೋದಾಗಿತ್ತು ಅಂತ ಹೇಳ್ಬಿಟ್ಟು ಅಂದ್ಕೊಳ್ಳಿ. ಏನಕ್ಕೆ ಅಂತ ಅಂದರೆ ಅಲ್ಲಿ ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ. ಅಂದರೆ ಅಷ್ಟು ಸಡನ್ನಾಗಿ ಬಂದ್ಬಿಟ್ಟು ಅವರು ಅಟ್ಯಾಕ್ ಮಾಡೋದ್ರಿಂದ ತುಂಬ ಗಾಬರಿ ಆಗುತ್ತೆ. ಒಂದು ಏನಂತ ಅಂದರೆ ಜೀವಕ್ಕಿಂತ ಹೆಚ್ಚು ಅನ್ನೋ ಒಂದು ಪ್ರಶ್ನೆನೂ ಕೂಡ ಅಲ್ಲಿ ಬರುತ್ತೆ. ರಾಬರಿ ಮಾಡೋರು ಏನಿರ್ತಾರೋ ಅವರು ಚುಚ್ಚಕ್ಕೂ ಕೂಡ ಅವರು ಹಿಂದೆ ಮುಂದೆ ನೋಡೋಲ್ಲ. ಏನಕ್ಕೆ ಅಂತ ಅಂದರೆ ಅವರು ಒಂದು ನೆಶೆಲ್ಲೇ ಇರ್ತಾರೆ. ಅದರಿಂದಾಗಿ ಅವರು ಅದಕ್ಕೂ ಕೂಡ ತಲೆ ಕೆಡ್ಸ್ಕೊಳ್ಳಲ್ಲ. ಅವ್ರಿಗೆ ದುಡ್ಡು ಬೇಕಾಗಿರೋದು ಅದಕ್ಕೋಸ್ಕರ ಆಗಿರುತ್ತೆ. ಅದರಿಂದಾಗಿ ಏನು ಮಾಡ್ತಾರೆ ಅಂತ ಅಂದರೆ ಅವ್ರು ನೀವೇನಾದ್ರು ಫೋರ್ಸ್ ಮಾಡಿದ್ರು ಕೂಡ ಅವರು ಚುಚ್ಚಕ್ಕೂ ಕೂಡ ರೆಡಿ ಇರ್ತಾರೆ. ಅಂಥವ್ರು ಇರ್ತಾರೆ. ಎಷ್ಟೊಂಥವು ನಾವು ನೋಡಿದ್ದೀವಿ. ಬೈಕ್ಗಳೇ ಕಿತ್ಕೊಂಡು ಹೊರಟೋಗ್ತಾರೆ, ಬೈಕ್ ಕಿತ್ಕೊಂಡು ಹೋಗ್ತಾರೆ, ಮೊಬೈಲ್ ಕಿತ್ಕೊಂಡು ಹೋಗ್ತಾರೆ. ಜಾಸ್ತಿ ಇವಾಗ ಏನು ಟಾರ್ಗೆಟ್ ಮಾಡಿದ್ದಾರೆ ಅಂತಂದರೆ ಮೊಬೈಲ್ ಕಿತ್ಕೊಳೋದು, ಫೋನ್ಪೇಲಿರುವಂಥ ಅಮೌಂಟ್ನ ಟ್ರಾನ್ಸ್ಫರ್ ಮಾಡ್ಕೊಳೋದು, ಈ ರೀತಿ ಎಲ್ಲ ಮಾಡ್ತಾ ಇದ್ದಾರೆ. ಬಟ್ ಒಂದು ಸ್ಟೇಷನಿಗೆ ಕಂಪ್ಲೇಂಟ್ ಕೊಟ್ಬಿಟ್ಟು ಯಾರ ನಂಬರಿಗೆ ಟ್ರಾನ್ಸ್ಫರ್ ಆಗಿದೆ ಅಂತ ನೋಡಿದ್ರು ಕೂಡ ಚೆಕ್ ಮಾಡ್ಬೋದು. ಬಟ್ ಯಾವ್ದಾದ್ರು ಈಗ ಪೆಟ್ರೋಲ್ ಬಂಕ್ಗೆ ಈಗ ಬೇರೆ ಎಲ್ಲಾದರೂ ಅವರು ಸ್ಕ್ಯಾನ್ ಮಾಡಿದ್ರೆ ಹೆಂಗೆ ಗೊತ್ತಾಗುತ್ತೆ? ಏನಕ್ಕೆ ಅಂತ ಅಂದರೆ ಮೊಬೈಲ್ ಪಾಸ್ವರ್ಡ್ ಇಸ್ಕೊಂಡಿದ್ದಾರೆ, ಅದಾದ್ಮೇಲೆ ಫೋನ್ಪೇ ಪಾಸ್ವರ್ಡು ತೊಗೊಂಡಿದ್ದಾರೆ, ಆ ಸಿಮ್ಮು ಎಲ್ಲ ಅದರಲ್ಲೇ ಇರುತ್ತೆ. ಅದರಿಂದಾಗಿ ಅವರು ಈಸಿಯಾಗಿ ಬೇರೆ ಎಲ್ಲಿಗೆ ಬೇಕಾದ್ರೂ ಅವ್ರು ಫೋನ್ಪೇ ಮಾಡಿಬಿಟ್ಟು ಅವರು ಯೂಸ್ ಮಾಡ್ಕೊಬೋದು. ಬಟ್ ಇನ್ನೊಂದು ಏನು ಗಮನಿಸಬೇಕು ಅಂತ ಅಂದರೆ ನೀವು ಡಿಲಿವರಿ ಜಾಬ್ಗೆ ಏನಾದ್ರು ಹೋಗ್ತಾ ಇದ್ದೀರಾ, ನಾವೇನಾದ್ರು ನೈಟ್ ಹೋಗ್ತಾ ಇದ್ದೀವಿ ಅಂತಂದರೆ ಆದಷ್ಟು ನಿಮ್ಮ ಸೇಫ್ಟಿನ ನೀವು ಮಾಡ್ಕೊಳ್ಳಿ. ಅಂತಂದರೆ ಈಗ ಫೋನ್ಪೇಲಿ ತುಂಬ ಅಮೌಂಟ್ ಇಟ್ಕೊಳೋದು ಅದೆಲ್ಲ ಏನು ಮಾಡಬೇಡಿ. ಏನಕ್ಕೆ ಅಂತಂದರೆ ಬೇಕು ಅಂತಂದರೆ ನಿಮ್ಮ ಮನೆಯವ್ರು ಯಾವ್ದಕ್ಕನ ಟ್ರಾನ್ಸ್ಫರ್ ಮಾಡ್ಕೊಂಡ್ರೆ ಆಮೇಲೆ ಬಂದು ನೀವು ಟ್ರಾನ್ಸ್ಫರ್ ಮಾಡ್ಕೊಬೋದು. ಇಲ್ಲ ಅಂತಂದರೆ ಇನ್ನೂ ಒಂದು ಅಕೌಂಟ್ ಇಟ್ಕೊಂಡೆ ಅದನ್ನು ಡಿಲೀಟ್ ಮಾಡೋದಾಗಲಿ, ಫೋನ್ಪೇಲಿ ಕಮ್ಮಿ ಅಮೌಂಟ್ ಇಟ್ಕೊಳೋದಾಗಲಿ ಆ ರೀತಿಯಲ್ಲಿ ಮಾಡಿರಿ. ಅಂದರೆ 1,000 2,000 ಈ ಥರ ಮಾತ್ರ ಮಾಡಿಕೊಂಡು. ಈಗ ಅಕಸ್ಮಾತ್ ಒಂದು ಫೋನ್ಪೇಲಿ ಜಾಸ್ತಿ ತಪ್ಪ, ಈಗ ಒಂದು ಸ್ಯಾಲ್ರಿನೇ ಆಗಿದೆ ಅಂತ ಅಂದ್ಕೊಳ್ಳಿ, ಈಗ 15,000 20,000 ಸ್ಯಾಲ್ರಿ ಆಗಿದೆ ಅಂತ ಅಂದ್ಕೊಳ್ಳಿ, ಅದನ್ನು ಫುಲ್ಲು ಒಂದು ಏನಾದರೂ ಅವರು ವಿಡ್ರಾ ಮಾಡ್ಕೊಂಬಿಟ್ರೆ ಅವರು ಒಂದು ವಾರ ಎಷ್ಟು ಎಫರ್ಟ್ ಹಾಕಿರ್ತಾರೆ ನೈಟ್ ಅಂದಂಗೆ. ಆಮೇಲೆ ಅಷ್ಟೆಲ್ಲ ಕಷ್ಟ ಇರುತ್ತೆ. ಅಂದರೆ ಬೈಕ್ ಓಡಿಸೋದು ಅಷ್ಟು ಈಸಿ ಇರೋಲ್ಲ, ತುಂಬ ಅಂದರೆ ತುಂಬ ಕಷ್ಟ ಇರುತ್ತೆ. ತುಂಬ ಕಷ್ಟದಿಂದ ಅವರು ಅರ್ನ್ ಮಾಡಿರ್ತಾರೆ. ಅದನ್ನು ಇವರು ಬಂದು 5 ನಿಮಿಷದಲ್ಲಿ ನೋಡಿ, ಒಂದು 5 ನಿಮಿಷನೂ ಇಲ್ಲ, 1 ನಿಮಿಷ ಅಂತ ಅಂದ್ಕೊಳ್ಳಿ, 1 ನಿಮಿಷದಲ್ಲಿ ಬಂದರು ಮೊಬೈಲು ಹೋಯ್ತಲ್ಲಿ. ಮೊಬೈಲ್ ಏನು ಕಮ್ಮಿ ಇಲ್ಲ ಅಂತ ಅಂದರೂ ಒಂದು 20-30 ಸಾವಿರ ರೂಪಾಯಿ ಮೊಬೈಲ್ ಇದ್ದೇ ಇರುತ್ತೆ. ಏನಕ್ಕೆ ಅಂತ ಅಂದರೆ ಚೆನ್ನಾಗಿಲ್ದಿರೋ ಮೊಬೈಲ್ ತೊಗೊಂಡು ಡೆಲಿವರಿ ಜಾಬ್ ಮಾಡೋಕ್ಕಾಗಲ್ಲ. ತುಂಬ ಅಂದರೆ ತುಂಬ ಕಷ್ಟ ಇದೆ. ಏನಕ್ಕೆ ಅಂತಂದರೆ ಲ್ಯಾಗ್ ಆಗೋದಾಗಲಿ, ಮ್ಯಾಪು ಲೊಕೇಶನ್ ಎಲ್ಲ ಕರೆಕ್ಟಾಗಿ ತೋರಿಸೋಲ್ಲ ನಾವೇನಾದ್ರು ಬೇಸಿಕ್ ತೊಗೊಂಡೋಗ್ತೀವಿ ಅಂತಂದರೆ. ಅದರಿಂದಾಗಿ ಒಂದು ಒಳ್ಳೆ ಮೊಬೈಲೇ ಇರುತ್ತೆ. ಆ ಮೊಬೈಲ್ನು ಕೂಡ ಇವಾಗ ಅವರು ಕಿತ್ಕೊಂಡು ತೊಗೊಂಡೋಗಿದ್ದಾರೆ. ಅದರಲ್ಲಿರುವ ಅಂಥ ಅಮೌಂಟು ಕೂಡ ತೊಗೊಂಡೋಗಿದ್ದಾರೆ. ಈಗ ಯಾರ ಮೇಲೆ ಆ್ಯಕ್ಷನ್ ತೊಗೊಳೋದು? ಈಗ ನೀವು ಯಾವುದೇ ಡೆಲಿವರಿ ಕಂಪ್ನಿಲಿ ಈ ಥರ ಹಿಂಗೆ ನನಗೆ ರಾಬರಿ ಆಗೋಯ್ತು ಹೆಲ್ಪ್ ಮಾಡಿ ಅಂತ ಅಂದರೆ ಯಾವ ಡೆಲಿವರಿ ಕಂಪ್ನಿಯವರು ಕೂಡ ನಿಮಗೆ ಅಲ್ಲಿ ಸಪೋರ್ಟಿಗೆ ಬರಲ್ಲ. ನೀವು ಯಾವ್ದ್ರಲ್ಲ ಮಾಡಿ ಯಾವ್ದ್ರಲ್ಲಿ ಮಾಡೋರು ಅಷ್ಟೇ ನಿಮಗೆ ಯಾವುದೇ ಆದಂಥ ಸಪೋರ್ಟ್ ನಿಮಗೆ ಅಲ್ಲಿ ಸಿಗೋಲ್ಲ. ನಾವು ಕೆಲಸ ಮಾಡ್ತಾಯಿದ್ರು ಕೂಡ ನಮಗೆ ಅಲ್ಲಿ ಯಾವುದೇ ಆದಂಥ ಸಪೋರ್ಟ್ ಸಿಗೋಲ್ಲ. ಮೊಬೈಲ್ ಹೋದರೂ ಕೂಡ ಅದು ನಮ್ಮದೇ ಲಾಸು, ದುಡ್ಡು ಹೋಯ್ತು ಅಂತ ಅಂದ್ಕೊಂಡ್ರೆ ಅದು ಕೂಡ ನಮ್ಮದೇ ಲಾಸು. ಅದರಿಂದಾಗಿ ತುಂಬ ಕೇರ್ಫುಲ್ಲಾಗಿ ಮಾಡಬೇಕು. ನೀವು ನೈಟ್ ಏನಾದ್ರು ಡ್ಯೂಟಿ ಮಾಡ್ತೀರಾ ಅಂತಂದರೆ ಇದು ಒಂದೇ ಇನ್ಸಿಡೆನ್ಸ್ ಅಲ್ಲ, ತುಂಬ ಇನ್ಸಿಡೆನ್ಸ್ ನಡೆದಿದೆ. ಬಟ್ ಏನಾಗುತ್ತೆ ಅಂತ ಅಂದರೆ ತುಂಬ ಗ್ಯಾಪ್ ಕೊಡ್ಕೊಂಡು ಈ ಥರ ಇನ್ಸಿಡೆನ್ಸ್ ನಡೆಯೋದ್ರಿಂದ ಸೊ ಯಾವಾಗ ಯಾರು ಬರ್ತಾರೆ ಅಂತಲೂ ಕೂಡ ಗೊತ್ತಾಗಲ್ಲ. ಬಟ್ ತುಂಬ ಕೇರ್ಫುಲ್ಲಾಗಿ ನೀವು ಕೆಲಸ ಮಾಡಿ. ಅಂದರೆ ನಾವು ಇದು ಮುಂಚೆಲ್ಲ ತುಂಬ ಜಾಸ್ತಿ ಇತ್ತು, ಈಗ ಸ್ವಲ್ಪ ಕಮ್ಮಿ ಆಗಿದೆ. ಬಟ್ ಕಮ್ಮಿ ಆಗಿದೆಯೋ ಇಲ್ಲ ಅಂತಂದರೆ ಬೆಳಕು ಕಮ್ಮಿ ಬರ್ತಾ ಇದೆಯೋ ಗೊತ್ತಿಲ್ಲ. ಮುಂಚೆ ತುಂಬ ಆಗೋದು. ಅಂದರೆ ಈಗ ನಾವೇನಾದ್ರು ನೈಟ್ ಏನಾದ್ರು ಡೆಲಿವರಿ ಜಾಬ್ ಮಾಡ್ತಾಯಿದ್ದೀವಿ ಅಂತಂದರೆ ಯಾರಾದರೂ 3 ಜನ ಸ್ಕೂಟಿಲಾಗಲಿ ಏನರಲ್ಲಾದ್ರೂ 3 ಜನ ಬರ್ತಾ ಇದ್ದಾರೆ ಅಂತಂದರೆ ತುಂಬ ಭಯ ಆಗೋದು ನಮಗೆ ಅಂತ. ಎಲ್ಲರಿಗೂ ಕೂಡ ಅದೇ ರೀತಿಯಲ್ಲಾಗುತ್ತೆ. ಈಗ 3 ಜನ ಬಂದು ಒಬ್ಬರನ್ನ ಅಟ್ಯಾಕ್ ಮಾಡಿದ್ರೆ ಏನು ಮಾಡೋಕ್ಕಾಗುತ್ತೆ? ಯಾರು ಏನು ಮಾಡೋಕ್ಕಾಗಲ್ಲ. ಮೊಬೈಲ್ ಹೋಗುತ್ತೆ, ಇಲ್ಲ ಅಂತಂದರೆ ನಮ್ಮ ಹತ್ರ ಇರುವಂಥ ಅಮೌಂಟ್ ಹೋಗುತ್ತೆ. ಆಮೇಲೆ ಕ್ಯಾಶ್ ಆನ್ ಡೆಲಿವರಿ ಅಷ್ಟೇ ಜಾಸ್ತಿ ಬಂದಿರುತ್ತಲ್ಲ, ಅದನ್ನೆಲ್ಲ ಎಲ್ಲರೂ ಒಂದು ಹತ್ರ ಸೇಫ್ ಮಾಡಿ ಇಟ್ಕೊಂಡಿರಿ. ಏನಕ್ಕೆ ಅಂತ ಅಂದರೆ ನೀವು ಮೇಲ್ಗಡೆ ಜಾಬಲ್ಲಿ ಎಲ್ಲರೂ ಇಟ್ಕೊಂಡಿದ್ರೆ ಅದನ್ನು ಕೂಡ ಎತ್ಕೊಂಡು ಈಸಿಯಾಗಿ ಹೊರಟೋಗ್ತಾರೆ. ಹೇಳ್ತಾ ಇಲ್ವಾ, ಅವರಿಗೆ 1 ನಿಮಿಷದ ಕೆಲಸ ಅಷ್ಟೇ. ಬೈಕೇ ಕಿತ್ಕೊಂಡು ಹೋಗ್ತಾರೆ ಅಂತ ಅಂದರೆ ಇದು ಯಾವುದು ಅಂತಲೇ ನನಗೆ ಗೊತ್ತಿಲ್ಲ. ಅಂತಂದರೆ ಸೇಫ್ಟಿ ಎಷ್ಟು ಮಟ್ಟಿಗೆ ಇದೆ ನೈಟ್ ಹೊತ್ತಲ್ಲಿ ಬೆಂಗಳೂರಲ್ಲಿ ಅನ್ನೋದು ನೀವು ಯೋಚನೆ ಮಾಡಿ. ನೈಟ್ ಏನಾದ್ರು ನಾವು ಡ್ಯೂಟಿ ಮಾಡ್ತೀವಿ ಅಂತ ಅಂದರೆ ಕೆಲವೊಬ್ರು ಏನು ಮಾಡ್ತಾರೆ ಅಂತ ಟ್ರಾಫಿಕ್ ಇರಲ್ಲ ಬಿಡು ಆರಾಮಾಗಿ ಮಾಡ್ಬೋದು ಅಂತ ಹೇಳ್ಬಿಟ್ಟು ನೈಟ್ ಚೂಸ್ ಮಾಡ್ಕೊತಾರೆ. ಬಟ್ ನೈಟಲ್ಲಿ ಎಷ್ಟು ರಿಸ್ಕ್ ಇದೆ ಅಂತ ನೋಡಿ. ಈ ಬೆಳಗ್ಗೆ ಟ್ರಾಫಿಕ್ಕು ಬಿಸಿಲಲ್ಲಿ ಹೆಂಗೋ ಮಾಡಿಬಿಡ್ಬೋದು, ಇವ್ರ ಹತ್ರ ಸಿಗಾಕೊಂಡ್ರೆ ಏನು ಮಾಡೋಕ್ಕಾಗುತ್ತೆ? ನಮ್ಮ ದುಡ್ಡು ಎಲ್ಲ ಹೋಗುತ್ತೆ. ಸೊ ನೈಟ್ ಹೊತ್ತು ಏನಾರು ನೀವು ಮಾಡ್ತೀರಾ ಅಂತಂದರೆ ದಯವಿಟ್ಟು ಕೇರ್ಫುಲ್ಲಾಗಿ ಮಾಡಿ. ಏನಕ್ಕೆ ಅಂತ ಅಂದರೆ ಅವರು ಪ್ರೀ ಪ್ಲ್ಯಾನಾಗಿ ಬಂದಿರೋದ್ರಿಂದ ಅವ್ರು ಇವ್ರನ್ನೇ ಟಾರ್ಗೆಟ್ ಮಾಡಬೇಕು, ಇವ್ರನ್ನೇ ಕಿತ್ಕೋಬೇಕು ಅಂತ ಹೇಳ್ಬಿಟ್ಟು ಬಂದಿರ್ತಾರೆ. ಬಟ್ ನಮ್ಮ ಬ್ಯಾಡ್ ಟೈಮು ಅಂದರೆ ಅಂದರೆ ಡೆಲಿವರಿ ಜಾಬ್ನೇ ಟಾರ್ಗೆಟ್ ಮಾಡಿರ್ತಾರೆ. ಅಂದರೆ ಡೆಲಿವರಿ ಜಾಬ್ ಏನು ಮಾಡ್ತಾ ಇರ್ತಾರೋ ಡೆಲಿವರಿ ಬಾಯ್ಸ್ನೇ ಅವರು ಟಾರ್ಗೆಟ್ ಮಾಡಿರ್ತಾರೆ. ಬಟ್ ಆ ಸಿಚುವೇಶನಿಗೆ ಯಾರು ಅಲ್ಲಿ ಹೋಗಿರ್ತಾರೋ ಅವರಲ್ಲಿ ಸಿಗಾಕೊಳ್ತಾರೆ ಅಷ್ಟೇ. ಅದು ನಮ್ಮ ಬ್ಯಾಡ್ ಟೈಮ್ ಆಗಿರ್ಬೇಕಷ್ಟೇ. ಹೋಗ್ಬಿಟ್ಟು ಅವಾಗ ಸಿಗಾಕೊಂಡಂಥ ಟೈಮಲ್ಲಿ ಈ ಥರ ಎಲ್ಲ ಆಗೋಗುತ್ತೆ. ಏನು ಮಾಡೋಕ್ಕಲ್ಲ, ತುಂಬ ಕೇರ್ಫುಲ್ಲಾಗಿ ಮಾಡಿ. ಅಂತ ಅಂದರೆ ನೀವು ನೈಟ್ ಏನಾದ್ರು ಡ್ಯೂಟಿ ಮಾಡ್ತಾಯಿರ ಅಂತಂದರೆ ಕೇರ್ಫುಲ್ಲಾಗಿ ಮಾಡಲಿ ಅಂತಲೇ ಈ ವಿಡಿಯೋ ಮಾಡ್ತಾ ಇರೋದು. ನೈಟ್ ಹೊತ್ತು ಎಷ್ಟೇ ಕೇರ್ಫುಲ್ಲಾಗಿದ್ರು ಸ್ವಲ್ಪ ಕಷ್ಟನೇ. ಸೊ ಆದಷ್ಟು ನೀವು ಎಷ್ಟಾಗುತ್ತೋ ಅಷ್ಟು ಕೇರ್ಫುಲ್ಲಾಗಿದ್ದು ಡ್ಯೂಟಿ ಮಾಡೋಕ್ಕೆ ಟ್ರೈ ಮಾಡಿ. ನನಗೆ ಅನ್ನಿಸ್ದಂಗೆ ಒಂದು 12 ಗಂಟೆವರೆಗೂ ಮಾಡಿದ್ರೆ ಸಾಕು. 12 ಗಂಟೆ ಮೇಲೆ ತುಂಬ ರಿಸ್ಕ್ ತೊಗೊಂಡು ಮಾಡ್ತೀನಿ ಅಂತಂದರೆ ಒಬ್ಬೊಬ್ರಿಗೆ ಅಷ್ಟು ಪ್ರಾಬ್ಲಮ್ ಇರುತ್ತೆ. ಅಂದರೆ ನಾನು ಮಾಡಲೇಬೇಕು ಅನ್ನೋ ಒಂದು ಪ್ರಾಬ್ಲಮ್ ಇರುತ್ತೆ. ಸೊ ಏನು ಮಾಡೋಕ್ಕಾಗಲ್ಲ. ಇನ್ನೊಂದು ಅಷ್ಟೇ, ಈಗ ಡೆಲಿವರಿ ಜಾಬಲ್ಲಿ ಏನಾದ್ರು ನಾವು ಕೆಲಸ ಮಾಡ್ತಾಯಿದ್ದೀವಿ ಅಂತ ಅಂದರೆ ಆ ಏರಿಯಾ ಸೇಫ್ ಇದೆಯಾ, ಆ ಏರಿಯಾದಲ್ಲಿ ಸೇಫ್ ಇಲ್ವಾ ಅಂತ ಹೇಳ್ಬಿಟ್ಟು ಯಾರು ಕೂಡ ನೋಡೋಲ್ಲ. ಅಂದರೆ ಒಂದೊಂದು ಮನೆ 2 ಮನೆ ಈ ಥರ ಇರುತ್ತಲ್ಲ,
ಆ ಥರ ಜಾಗಕ್ಕೆಲ್ಲ ಆರ್ಡರ್ಗಳು ನೈಟ್ ಹೊತ್ತು ಬಿದ್ದೇ ಬಿಡುತ್ತೆ. ಆ ಟೈಮಲ್ಲೂ ಕೂಡ ನಾವು ತುಂಬ ಹುಷಾರಾಗಿರ್ಬೇಕಾಗುತ್ತೆ. ಸೊ ಇದನ್ನು ತಿಳಿಸ್ಕೊಡ್ಬೇಕಾಯ್ತು ಸ್ನೇಹಿತರೆ, ಅದಕ್ಕೋಸ್ಕರನೇ ಈ ವಿಡಿಯೋ ಮಾಡಿದ್ದು. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಇನ್ನೂ ಏನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋಗೆ ಮುಗಿಸ್ತಾ ಇದ್ದೀನಿ. ಬಾಯ್ ಗೈಸ್.